ಧಮ್ಕಿ ಲೀಡರ್ ಮಂಗಳೂರಿನಿಂದ ಪರಾರಿ ಪ್ರಕರಣ ಅಂದ್ರೆ ರಾಜೀವ್ ಗೌಡ ಆತನ ಹುಡುಕಾಟವೇ ಪೊಲೀಸರಿಗೆ ಇದೀಗ ದೊಡ್ಡ ಸವಾಲಾಗಿದೆ. ಹರಸಾಹಸ ಪಡುತ್ತಿದ್ದಾರೆ ಆತನನ್ನ ಪತ್ತೆ ಹಚ್ಚೋದಕ್ಕೆ. ನಿನ್ನೆ ರೈಲು ನಿಲ್ದಾಣ ಮುಂಭಾಗ ರಾಜೀವ್ ಕಾರ್ ಪತ್ತೆ. ರಾಜೀವ್ ಗೌಡ ರೈಲು ನಿಲ್ದಾಣದ ಒಳಗಡೆ ಹೋಗುವಂತಹ ದೃಶ್ಯವೂ ಕೂಡ ಸೆರೆಯಾಗಿದೆ. ಆದರೆ ನಿಲ್ದಾಣದ ಒಳಗಡೆ ಇರುವಂತಹ ಸಿಸಿಟಿವಿ ಕ್ಯಾಮೆರಾ ಸರಿಯಾಗಿ ವರ್ಕ್ ಆಗಿಲ್ಲ. ಸಿಸಿಟಿವಿ ಕೆಲಸ ಮಾಡದ ಕಾರಣ ರಾಜೀವ್ ಪತ್ತೆಗೆ ತೊಡಕುಂಟಾಗಿದೆ. ಯಾವ ರೈಲನ್ನ ಹತ್ತಿದ್ರು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಕೇರಳ ರೈಲು ಹತ್ತಿದ್ನಾ ಅಥವಾ ಗೋವಾ ರೈಲನ್ನ ಹತ್ತಿದ್ರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ರಾಜೀವ್ ಗೌಡ ಎತ್ತ ಪರಾರಿಯಾದ ಅನ್ನೋ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಸಿಸಿಟಿವಿ ದೃಶ್ಯವನ್ನ ಬಹಿರಂಗಗೊಳಿಸದ ಖಾಕಿ ಪಡೆ. ರೈಲು ನಿಲ್ದಾಣದ ಹೊರಗೆ ಸಿಸಿಟಿವಿ ಸರಿಯಾಗಿ ಕೆಲಸ ಮಾಡ್ತಿವೆ, ಆದರೆ ನಿಲ್ದಾಣದ ಒಳಗಡೆನ ಸಿಸಿಟಿವಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಸಿಸಿಟಿವಿ ಸರಿಯಾಗಿ ಕೆಲಸ ಮಾಡದ ಕಾರಣ ದೃಶ್ಯ ಅಸ್ಪಷ್ಟವಾಗಿದೆ. ಇನ್ನೊಂದು ವಿಚಾರ ಅಂದ್ರೆ ಪೊಲೀಸರ ಬಳಿ ಸಿಸಿಟಿವಿ ದೃಶ್ಯ ಇದೆ, ಆದರೆ ಅದನ್ನ ಅವರು ರಿವೀಲ್ ಮಾಡಿಲ್ಲ. ರಾಜೀವ್ ಗೌಡ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಇನ್ನೂ ಆತನನ್ನ ಬಂಧಿಸಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕುರಿತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜೀವ್ ಗೌಡ ಎಸ್ಕೇಪ್ ಆಗೋಕೆ ಪ್ರತಿಷ್ಠಿತ ವ್ಯಕ್ತಿ ಸಹಾಯ ಮಾಡಿದ್ರ ಅನ್ನೋ ಪ್ರಶ್ನೆ. ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಯಿಂದ ರಾಜೀವ್ ಗೌಡಗೆ ಆಶ್ರಯ ಸಿಕ್ಕಿದೆಯಾ? ಕಳೆದ 3-4 ದಿನಗಳಿಂದ ಮಂಗಳೂರಿನಲ್ಲೇ ಪೊಲೀಸರಿಂದ ಶೋಧ ನಡೀತಿದೆ. ಮಂಗಳೂರಿಂದ ಕೇರಳ ಅಥವಾ ಗೋವಾಗೆ ರಾಜೀವ್ ಗೌಡ ಎಸ್ಕೇಪ್ ಆದ್ನ? ಆತನಿಗೆ ಸಹಾಯವನ್ನ ಮಾಡಿದ್ರ ಆ ಪ್ರತಿಷ್ಠಿತ ವ್ಯಕ್ತಿ? ಪಕ್ಕದ ರಾಜ್ಯದಲ್ಲೂ ಕೂಡ ರಾಜೀವ್ ಗೌಡ ಆಶ್ರಯಕ್ಕೆ ಪ್ರಭಾವಿ ಸಹಾಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. TV9ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಹಾಗಾಗಿ ಈತ ಎಷ್ಟು ಪ್ರಭಾವಿ ಅನ್ನೋದು ಸಾಬೀತಾಗ್ತಾ ಇದೆ. ಎಲ್ಲೇ ಹೋದ್ರೂ ಕೂಡ ತನಗೆ ಒಬ್ಬರ ರಕ್ಷೆ ಇದೆ ಅನ್ನೋದನ್ನ ತಿಳ್ಕೊಂಡು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವಂತಹ ಕೆಲಸವನ್ನ ಇಲ್ಲಿ ರಾಜೀವ್ ಗೌಡ ಮಾಡ್ತಿದ್ದಾನೆ ಅನ್ನೋದಂತೂ ಸ್ಪಷ್ಟ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಗಮನಿಸ್ತಾ ಇದ್ದೀವಿ ರಾಜೀವ್ ಗೌಡ ಪೊಲೀಸರ ಕೈಗೇನೆ ಸಿಗ್ತಾ ಇಲ್ಲ. ಎಲ್ಲಿಗೆ ಎಸ್ಕೇಪ್ ಆಗ್ತಿದ್ದಾನೆ? ಯಾರ ಸಹಾಯ ಆತನಿಗೆ ಸಿಗ್ತಾ ಇದೆ? ಅಷ್ಟೊಂದು ಪ್ರಭಾವಿನ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗಿದೆ. ಅಂದ್ರೆ ರಾಜೀವ್ ಗೌಡ ಪೊಲೀಸರನ್ನ ಚೆನ್ನಾಗಿ ಆಟ ಆಡಿಸ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸಿಎಂ ಕೂಡ ಇದೇ ವಿಚಾರ ಹೇಳಿದ್ದು. ಸದ್ಯದ ಬೆಳವಣಿಗೆ ಏನಾಗಿದೆ? ಖಂಡಿತ ಮಧುಶ್ರೀ, ಇಲ್ಲಿ ಪ್ರಮುಖವಾಗಿ ಏನು ರೈಲ್ವೆ ಸ್ಟೇಷನ್ಗೆ ಈತ ಆಗಮಿಸಿದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಹೊರಭಾಗ ಆತ ಇರುವಂತಹ ಏನು ಕಾರಿನ CC ಕ್ಯಾಮ್ರಾ ಫುಟೇಜ್ ಸಿಕ್ಕಿರುವಂಥದ್ದು ಪೊಲೀಸರಿಗೆ. ಸೊ ಅದಾದ ಬಳಿಕ ಒಳಗಡೆ ಆತ ಗೋವಾ ಟ್ರೈನ್ ಹತ್ತಿದ್ನ ಇಲ್ಲ ಕೇರಳ ಟ್ರೈನ್ ಹತ್ತಿದ್ನ ಅನ್ನೋದು ಈಗ ಪೊಲೀಸರಿಗೆ ಯಾವುದೇ ರೀತಿ CC ಕ್ಯಾಮ್ರಾ ಫುಟೇಜ್ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿ ಆ ಒಂದು ರೈಲ್ವೆ ಸ್ಟೇಷನ್ ಒಳಗಡೆ CC ಕ್ಯಾಮ್ರಾಗಳು ಸರಿಯಾಗಿ ವರ್ಕ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಆತ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಏನು ರೈಲ್ವೆ ಸ್ಟೇಷನ್ ಇದೆ, ಮಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಆತ ಬಂದಿದ್ದಂಥದ್ದು. ಆತನ ಕಾರು ಕೂಡ ಅಂದರೆ ಆತನ ಏನು ಆ ಕಾರಿನ CCTV ದೃಶ್ಯಾವಳಿಗಳು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಇಲ್ಲೇ ಸಿಕ್ಕಿದ್ದಂಥದ್ದು. ಅಂದರೆ ಪ್ರಮುಖವಾಗಿ ಆತ ಮಂಗಳೂರಿಗೆ ಬಂದು 3 ದಿನಗಳ ಕಾಲ ಇಲ್ಲಿರ್ತಾನೆ. 3 ದಿನಗಳ ಕಾಲ ಇಲ್ಲಿದ್ದಂಥ ಸಂದರ್ಭದಲ್ಲಿ ಆತನಿಗೆ ಪ್ರತಿಷ್ಠಿತ ವ್ಯಕ್ತಿ ಅಂದರೆ ಏನು ಬೆಂಗಳೂರಿನ ಪ್ರತಿಷ್ಠಿತ ರಾಜಕಾರಣಿಯೊಬ್ಬರ ಅಣತಿಯಂತೆ ಇಲ್ಲಿ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರು ಆತನಿಗೆ ಆಶ್ರಯವನ್ನು ನೀಡ್ತಾರೆ. ಆ ಒಂದು ಆಶ್ರಯ ನೀಡಿದಂಥ ಸಂದರ್ಭದಲ್ಲಿ ಒಂದು 3 ದಿನಗಳ ಕಾಲ ಇಲ್ಲಿರ್ತಾನೆ. ಸೊ ಅದಾದ ಬಳಿಕ ಪೊಲೀಸರು ಈ ಕಡೆ ಬರ್ತಾರೆ ಅನ್ನೋ ವಿಚಾರ ಆತನಿಗೆ ಗೊತ್ತಾಗುತ್ತೆ. ಚಿಕ್ಕಬಳ್ಳಾಪುರ ಪೊಲೀಸರು ಇಲ್ಲಿಗೆ ಬರುವಂಥ ವಿಚಾರ ಗೊತ್ತಾದ ತಕ್ಷಣ ಈ ರೈಲ್ವೆ ಸ್ಟೇಷನಿಂದ ಎಸ್ಕೇಪ್ ಆಗ್ತಾನೆ. ಸೊ ಒಳಗಡೆ ಅಂದರೆ ಇಲ್ಲಿಂದ ಗೋವಾ ಮತ್ತು ಕೇರಳಗೆ ಹೋಗುವಂಥ ರೈಲ್ಗಳಿರುವಂಥದ್ದು. ಸೊ ಅದರಲ್ಲಿ ಯಾವ ರೈಲಿಗೆ ಹತ್ತದ ಅಂತ ಹೇಳಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಏನು ಪೊಲೀಸರಿಗೆ ಆತ ಯಾವ ಟ್ರೈನಿಗೆ ಹತ್ತದ ಅನ್ನೋ ಒಂದು CCTV ಫುಟೇಜ್ ಸಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಒಳಗಡೆ ಸಾಕಷ್ಟು CC ಕ್ಯಾಮ್ರಾಗಳು ಕೆಟ್ಟೋಗಿದೆ, ಯಾವ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಆತ ಎಲ್ಲಿಗೆ ಹೋದ ಅಂದರೆ ಕೇರಳಕ್ಕೆ ಹೋದ್ನ ಇಲ್ಲ ಗೋವಾಕ್ಕೆ ಹೋದ್ನ ಅನ್ನೋ ಒಂದು ವಿಚಾರ ಪೊಲೀಸರಿಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಪೊಲೀಸರು ಗೋವಾ ಮತ್ತು ಕೇರಳ ಎರಡೂ ಭಾಗದಲ್ಲಿ ಈಗ ಹುಡುಕಾಟವನ್ನು ನಡೆಸಿರುವಂಥದ್ದು. ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ ಏನು ಮಂಗಳೂರಿನಲ್ಲಿ ಇರಲಿಕ್ಕೆ ಏನು ಇಲ್ಲಿ ಆಶ್ರಯವನ್ನು ಕೊಟ್ಟಂತಹ ವ್ಯಕ್ತಿಗಳೇನಿದ್ದಾರೆ, ಸೊ ಆ ಒಂದು ಪ್ರತಿಷ್ಠಿತ ವ್ಯಕ್ತಿಗಳೇ ಆತನನ್ನು ರೈಲಿನಿಂದ ಇಲ್ಲಿಗೆ ಕೇರಳ ಅಥವಾ ಗೋವಾಕ್ಕೆ ಕಳಿಸಿರುವಂಥದ್ದು. ಮತ್ತು ಆ ಒಂದು ಭಾಗದಲ್ಲಿ ಆತನಿಗೆ ಆಶ್ರಯ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಈ ಸ್ಥಳೀಯ ಪ್ರತಿಷ್ಠಿತ ವ್ಯಕ್ತಿಗಳೇ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಪೊಲೀಸರು ಅಡಕತ್ತರಿಯಲ್ಲಿ ಸಿಕ್ಕಿದ್ದಾರೆ. ಈ ಕಡೆ ಆತ
ಆತನ ಅಂದರೆ ಪ್ರತಿಷ್ಠಿತ ವ್ಯಕ್ತಿಗಳಾಗಿರೋದ್ರಿಂದ ಆತನ ಜಾಡು ಹಿಡುವಾದಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ರತಿಷ್ಠಿತ ವ್ಯಕ್ತಿಗಳು ಸಿಗ್ತಾ ಇದ್ದಾರೆ ಅವರ ವಿಚಾರಣೆಯನ್ನು ಮಾಡಲಿಕ್ಕೆ ಈಗ ಪೊಲೀಸರಿಗೆ ಆ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿರುವಂಥದ್ದು. ಕೆಲವೊಂದಿಷ್ಟು ರಾಜಕೀಯ ಪ್ರಭಾವಿಗಳೇ ಇವರ ಶಿಫಾರಸು ಕೊಡ್ತಾ ಇರುವಂಥದ್ದು ಮತ್ತು ಇವರ ಟಚ್ ಮಾಡಬೇಡಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇರೋದ್ರಿಂದ ಪೊಲೀಸರು ಆತನನ್ನು ಹುಡುಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ದ್ವಂದ್ವದಲ್ಲಿ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಂದ ಗೋವಾ ಅಥವಾ ಕೇರಳಕ್ಕೆ ಹೋಗಿರೋದು ಅಂತ ಪಕ್ಕ ಆಗಿದೆ ಮತ್ತು ಪೊಲೀಸರು ಆ ಕಡೆ ಹೋಗ್ತಾ ಇದ್ದಾರೆ. ಸೊ ಪೊಲೀಸರು ಮನಸ್ಸು ಮಾಡಿದರೆ ಪೊಲೀಸರು ಇಷ್ಟೊತ್ತವರೆಗೂ ಹಿಡಿಬೋದಾಗಿತ್ತು. ಆದರೂ ಕೂಡ ಈತನ ಬೆನ್ನಿಗೆ ಪ್ರಭಾವಿಗಳು ನಿಂತಿರೋದ್ರಿಂದ ಸೊ ಇಲ್ಲಿ ಪೊಲೀಸರಿಗೆ ಸಾಕಷ್ಟು ತೊಡಕುಗಳಾಗಿರುವಂಥದ್ದು. ಈ ಒಂದು ಪ್ರಭಾವಿಗಳು ಯಾರು ಆತನಿಗೂ ಏನು ರಾಜ್ಯ ಮಟ್ಟದಲ್ಲಿ ಈತನಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಉದ್ದೇಶ ಏನು ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.